ಇವತ್ತಿನ ದಿವಸ ಬೆಂಗಳೂರು ದಕ್ಷಿಣ ವಿಭಾಗದ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಭಾಗದಲ್ಲಿ ಬರ್ತಕ್ಕಂಥ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತು ಒಂದು BLA 1 BLA 2 ಭಾಳ ಪ್ರಮುಖವಾದಂಥ ಸಭೆ. ಈ ಸಭೆ ಮತ್ತು ಸಂಘಟನೆಗೆ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವಾಗ ಬೇಕಾಗಿದ್ರೂ ಬರ್ಬೋದು. ಇವತ್ತು ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು, ಮಹಿಳಾ ಮುಖಂಡರು, ಈ ಭಾಗದ ಹಿಂದೆ ನಮ್ಮ ಪಕ್ಷದಲ್ಲಿದ್ದು ಭಾಳ ಜನ ಮನೆಯಲ್ಲಿ ತಟಸ್ಥವಾಗಿದ್ದರು, ಅವರೆಲ್ಲರೂ ಸಹ ಇವತ್ತು ಮತ್ತೊಮ್ಮೆ ಈ ಒಂದು ಪ್ರಾದೇಶಿಕ ಪಕ್ಷ ಬೆಂಗಳೂರು ನಗರದಲ್ಲಿ ಶಕ್ತಿಯುತವಾಗಿ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ತಟಸ್ಥವಾಗಿದ್ದಂಥವರೆಲ್ಲನೂ ಮತ್ತೆ ಹೊರಗಡೆ ಬಂದು ಈಗಾಗಲೇ ಏನು ಒಂದು ಸಂಘಟನೆಗೆ ಹೆಚ್ಚು ಶಕ್ತಿ ತುಂಬಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಭಾಗದ ಪ್ರಮುಖ ಎಲ್ಲ ನಮ್ಮ ನಾಯಕರಿಗೂ ಸಹ ನಾನು ಪಕ್ಷದ ವತಿಯಿಂದ ಅಭಿನಂದನೆ ಹೇಳ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವಾಗ ಬೇಕಾದರೂ ಇರ್ಬೋದು. ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಎಲ್ಲ ನಮ್ಮ ಕಾರ್ಯಕರ್ತರು ಸಹ ನಾವು ಈಗಾಗಲೇ ಚುನಾವಣೆ ಇವತ್ತು ಅಂತ ನಾವೇನು ಭಾವಿಸಿಲ್ಲ. ಈಗಾಗಲೇ ಸುಮಾರು ಈ ಒಂದು BBMP ಚುನಾವಣೆ ನಡೆದು 6 ವರ್ಷಗಳಾಗಿದೆ. 6 ವರ್ಷದಿಂದನೂ ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರುಗಳು ಸಹ ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಏನು ಆಕಾಂಕ್ಷಿತರಿದ್ದಾರೆ ಅವರೆಲ್ಲರೂ ಸಹ ಯಾವಾಗಲೇ ಚುನಾವಣೆ ಬರಲಿ ಅವರೆಲ್ಲರೂ ಸ್ಪರ್ಧೆ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಏನು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷದ ಅವಧಿಗಳನ್ನ ಪೂರೈಸಿದ್ರು ಸಹ ಇವತ್ತರೆಗೂ ಸಹ ಏನು ಈ ಒಂದು ಚುನಾವಣೆ ಮಾಡಲಿಕ್ಕೆ ಇವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಇವರಿಗೆ ಛೀಮಾರಿ ಹಾಕಿದ್ರು ಸಹ ಇವತ್ತರೆಗೂ ಸಹ ಚುನಾವಣೆ ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ಲ. ಇವರ ಉದ್ದೇಶ ಇಷ್ಟೇ, ಏನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು, ಕಡೆ ವ್ಯಕ್ತಿಗೆ ಶಕ್ತಿ ತುಂಬಂತ ಕೆಲಸ ಮಾಡಬೇಕು ಅಂತ ಏನು ಬರೀ ಬಾಯಿ ಮಾತಿಗೆ ಏನು ಹೇಳ್ತಾರೆ, ಆದರೆ ವಾಸ್ತು ಅಂಶದಲ್ಲಿ ಆ ರೀತಿ ಇಲ್ಲ ಅಂತೇಳಿ ಬೆಂಗಳೂರಿನ ಎಲ್ಲ ನಾಗರಿಕರು ಸಹ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಲಾದರೂ ಸಹ ಏನು ಸರ್ವೋಚ್ಚ ನ್ಯಾಯಾಲಯ ಅವ್ರಿಗೇನು ಒಂದು ಡೆಡ್ಲೈನ್ನ ಒಂದು ಗಡುವನ್ನು ವಿಧಿಸಿದ್ದಾರೆ. ಈಗಲಾದರೂ ಪ್ರಾಮಾಣಿಕವಾಗಿ ಬೆಂಗಳೂರು ನಗರದ ನಾಗರಿಕರ ಆಶಯದಂತೆ ಈಗಲಾದರೂ ಚುನಾವಣೆ ಮಾಡಿ ಅಂತೇಳಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಬಿಡದಿಗೆ ಟೌನ್ಶಿಪ್ ವಿಚಾರವಾಗಿ ಇವತ್ತು ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಬರಬೇಕಿತ್ತು, ಆದರೆ ಬಿಡದಿಗೆ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ನಾಳೆ ಏನಾಗಬಹುದು? ತಾವೆಲ್ಲರೂ ಸಹ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕುಮಾರಣ್ಣವರು ಅವರೇನು ಮಾನ್ಯ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ರು, ಆವತ್ತೇ ಅವರ ಪತ್ರ ಬಂದ ಕೂಡಲೇ 1 ಗಂಟೆಯಲ್ಲಿ ಅವ್ರಿಗೆ ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಬರೆದು, ನಂದು ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ಇವತ್ತು ನಾನು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಅದರಲ್ಲೂ ನಿಮ್ಮ 5 ಜನರ ತಂಡದೊಂದಿಗೆ ಬರಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ನಮ್ಮ ಜೊತೆ ಯಾವುದೇ ತಂಡ ಇಲ್ಲ, ನಮ್ಮ ಜೊತೆಲಿರ್ತಕ್ಕಂಥ ಅದು ಒಂದೇ ಒಂದು ತಂಡ, ಅದು ರೈತರ ತಂಡ. ಹಾಗಾಗಿ ಏನು ಸುಮಾರು 450 ದಿನಗಳಿಂದ ಇವತ್ತು ರೈತರೇನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಈ ಒಂದು ಬಿಡದಿ ಯೋಜನೆಯನ್ನು ಕೈ ಬಿಡಬೇಕು, ಇದು ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಏನು ಅವರು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆವತ್ತು ನೀವು ಬನ್ನಿ, ವಿಧಾನಸೌಧಕ್ಕೆ ನಾನು ಬರೋದಿಲ್ಲ, ರೈತರ ಸಮ್ಮುಖದಲ್ಲೇ ನಿಮ್ಮ ಭೇಟಿ ಆಗಲಿ. ಈಗಾಗಲೇ ಸರ್ಕಾರ ಹೇಳ್ತಾ ಇದ್ದಾರೆ 80% ಜನ ಈ ಒಂದು ಯೋಜನೆಗೆ ನಮಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತೇಳಿ. ಆದರೆ ವಾಸ್ತವಾಂಶ ಆಗಿಲ್ಲ. ವಾಸ್ತವಾಂಶ 80% ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಟೌನ್ಶಿಪ್ಗೆ. ಹಾಗಾಗಿ ವಾಸ್ತವಾಂಶ ತಮ್ಮ ಮಾಧ್ಯಮದ ಸಮ್ಮುಖದಲ್ಲಿ, ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ರೈತರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಅಲ್ಲೇ ಮುಖಾಮುಖಿ ಭೇಟಿಯಾಗಿ ವಾಸ್ತವಾಂಶ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತೇಳಿ ಈಗಾಗಲೇ ಅವರು ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಸಹ ನಿನ್ನೆ ಬರೆದಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ರಾಜ್ಯದಲ್ಲಿ ಏನು ರೈತರ ವಿರೋಧ ಇದೆ, ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಯೋಜನೆಗೆ ಸರ್ಕಾರ ಇವರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಆದರೆ ನಾನು ಮನವಿ, ಸರ್ಕಾರಕ್ಕೆ ನಿಮ್ಮ ಈ ಪ್ರತಿಷ್ಠೆ ಬೇಡ, ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಪಕ್ಷ ಏನು ಈ ಯೋಜನೆಗೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಪಕ್ಷ ಪ್ರಾಮಾಣಿಕವಾದಂಥ ರೈತರ ಪರವಾಗಿ ನಮ್ಮ ಪಕ್ಷ ಸದಾಕಾಲ ನಿಲ್ಲುತ್ತೆ. ರೈತರು ಒಪ್ಕೊಂಡ್ರೆ ನಾನೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು.
ಕುಮಾರಣ್ಣವ್ರು ಅವತ್ತು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಅಲ್ಲಿ ಯೋಜನೆಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ರೈತರು ನಾವು ಈ ಭೂಮಿಯನ್ನು ಕೊಡ್ತೀರಿ ಅಂತಂದರೆ ಅದರಲ್ಲಿ ಕುಮಾರಣ್ಣವರಾಗಲಿ ಇನ್ನೊಬ್ಬರ ಪಾತ್ರ ಆಗಲಿ ಏನಿರ್ತದೆ. ಹಾಗಾಗಿ ಅವ್ರು ಅವತ್ತು ಹೇಳಿದರು, ಇವತ್ತು ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಾರು ಬರಡು ಭೂಮಿ ಇಟ್ಕೊಂಡಿದ್ದಾರೆ, ಅಲ್ಲಿ ಯಾರೋ ಒಂದು 25-30 ಜನ ರೈತರನ್ನ ಅವ್ರನ್ನ ನಾವು ಯೋಜನೆಗೆ ನಮ್ಮದು ಬೆಂಬಲ ಇದೆ ಅಂತ ಏನು ಹೇಳ್ತಾ ಇದ್ದಾರೆ. ಅದು ಎಲ್ರಿಗೂ ಸಹ ಗೊತ್ತಿದೆ. ಇದು ಇವರು ಸರ್ಕಾರ ಈ ರೀತಿ ಆ ಒಂದು ಯಾರು ಪ್ರಾಮಾಣಿಕವಾದಂಥ ರೈತರಿದ್ದಾರೆ ಆ ರೈತರ ಹೋರಾಟವನ್ನು ಹಚ್ಚಿಕ್ಕತಕ್ಕಂಥ ಕೆಲಸವನ್ನು ಇವರು ಆ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ. ಅದು ವಾಸ್ತವಾಂಶ ಅಲ್ಲ. ವಾಸ್ತವಾಂಶ ಈಗಾಗಲೇ ಮಾಧ್ಯಮದ ಸ್ನೇಹಿತರು ಈ ರಾಜ್ಯದ ಜನತೆಗೆ ತೋರಿಸಿದ್ದೀರಿ. ವಾಸ್ತವಾಂಶ 80% ಜನ ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೀರಿ. ಈ ಟೌನ್ಶಿಪ್ ನೀವು ಏನು ಮಾಡಲೇಬೇಕು ಅಂತೇಳಿ ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಿ. ರೈತರ ಉಳಿಗೋಸ್ಕರ ನಿಮ್ಮ ಸರ್ಕಾರದ ಪ್ರತಿಷ್ಠೆಯನ್ನು ಬದಿಗಿಟ್ಟು ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ನಮ್ಮ ಪಕ್ಷ ಆಗ್ರಹ ಮಾಡ್ತಾ ಇದ್ದೀವಿ.